ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಾರಾಹಿ ತಾಯಿಯ ಮಂತ್ರ ಪಠಣೆಯಿಂದ ಸಂತಾನ ಭಾಗ್ಯ ಇಲ್ಲ ಅನ್ನೋರು ಕೂಡ ಸಂತಾನ ಭಾಗ್ಯವನ್ನು ಪಡ್ಕೋಬಹುದಾಗಿರುತ್ತೆ. ಹಾಗೆ ಹಣಕಾಸಿನ ಸಮಸ್ಯೆ ನಮ್ಮ ಜೀವನದಲ್ಲಿ ಹೆಚ್ಚಾಗಿ ಕಾಡ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರತಿಯೊಂದು ರೀತಿಯ ಸಮಸ್ಯೆಗಳಿದ್ದೇ ಇರುತ್ತೆ. ಅದರಲ್ಲೂ ಹಣಕಾಸಿನ ಸಮಸ್ಯೆ ತುಂಬಾ ಹೆಚ್ಚಾಗಿ ಕಾಡುತ್ತೆ. ಕೈಯಲ್ಲಿ ನಯ ಪೈಸೆನೂ ಕೂಡ ಇಲ್ಲ ಅಂದಾಗ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ನಮಗೆ ತುರ್ತು ಪರಿಸ್ಥಿತಿನಲ್ಲಿ ಯಾರ್ದಾದ್ರೂ ಮೂಲಕ ಸಹಾಯವಾಗುತ್ತೆ ಅಂತಲೇ ಹೇಳ್ಬೋದು. ಹಣದ ಸಹಾಯ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ಕಂಕಣ ಭಾಗ್ಯ ಕೂಡ ಬಂದಿಲ್ಲ ಅನ್ನೋರು ಅಥವಾ ಮಕ್ಕಳ ಭಾಗ್ಯ ಇಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಮಾಟ ಮಂತ್ರ ಅಥವಾ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೂ ಕೂಡ ಆ ಒಂದು ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಅಂತಲೇ ಹೇಳ್ಬಹುದು. ಹಾಗಿದ್ರೆ ಆ ಒಂದು ಮಂತ್ರ ಯಾವುದು, ಅದನ್ನು ಹೇಗೆ ಯಾವ ಸಮಯದಲ್ಲಿ ಪಠಿಸ್ಬೇಕಾಗತ್ತೆ, ಅದಕ್ಕಿರುವಂತಹ ನಿಯಮಗಳೇನು, ಯಾವ ದಿಕ್ಕಿಗೆ ಹೋಗುತ್ತೋ ಪಠಿಸ್ಬೇಕಾಗುತ್ತೆ. ಹಾಗೆ ಇದಕ್ಕೆ ಇರುವಂತಹ ಯಾವುದಾದ್ರೂ ಪೂಜೆ ಅನುಷ್ಠಾನಗಳಿದೆಯಾ ಅಂತ ಅವನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೋ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ, ಹಾಗೆ ತಿಳ್ಕೊಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯನ್ನು ಪಂಚಮಿ, ಅಷ್ಟಮಿ, ನವಮಿ ದಿನಗಳಲ್ಲಿ ತುಂಬಾ ಹೆಚ್ಚಾಗಿ ಆರಾಧನೆ ಮಾಡ್ತಾರೆ. ಹಾಗೆ ಮಂಗಳವಾರ, ಗುರುವಾರ, ಶುಕ್ರವಾರದಲ್ಲೂ ಕೂಡ ನೀವು ಮಂತ್ರ ಪಠಣೆಯನ್ನು ಶುರು ಮಾಡೋದಾಗಲಿ ಅಥವಾ ವ್ರತ ಪೂಜೆಗಳನ್ನು ಮಾಡೋದಾಗಲಿ ಮಾಡಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ನಾನ್ ವೆಜ್ನ ತಿಂದರೂ ಮಂತ್ರಗಳನ್ನು ಪಠಿಸಬಾರ್ದು. ಅಥವಾ ನೀವು ನಾನ್ ವೆಜ್ ಏನಾದರೂ ತಿಂದಿದ್ದೀನಿ ಅಂದರೆ ಸ್ನಾನ ಮಾಡಿಕೊಂಡು ಮಂತ್ರ ಪಠಣೆ ಮಾಡಿ, ಹೆಣ್ಮಕ್ಳಾದರೆ ಮುಟ್ಟದಂತಹ 5-6 ದಿನಗಳ ಕಾಲ ಸ್ಕಿಪ್ ಮಾಡಿ ನಂತರದ ದಿನಗಳಲ್ಲಿ ನೀವು ಮಂತ್ರವನ್ನು ಪಠಣೆ ಮಾಡಬಹುದಾಗಿರುತ್ತೆ. ಇನ್ನು ನಾವು ಮೈಂಡನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದ್ರಿಂದ, ಹಾಗೆ ದೇವಿ ಹತ್ರ ಕೇಳೋವಾಗ ನಾವು ಪಾಸಿಟಿವ್ ಆಗಿ ಆಲ್ರೆಡಿ ನನಗೆ ಸಿಕ್ಕಿದೆ, ಇದನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಬೇಕಾಗುತ್ತೆ. ನಮ್ಮ ಕಷ್ಟಗಳೆಲ್ಲ ತೀರಿಸಿದ್ದಕ್ಕೆ ಧನ್ಯವಾದಗಳು ತಾಯಿ ಅಂತ ಹೇಳಬೇಕಾಗುತ್ತೆ. ಹಾಗೆ ಹಣದ ಹರಿವನ್ನು ಹೆಚ್ಚಿಸೋದಕ್ಕೆ, ನಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗಿದೆ, ಅದಕ್ಕೆ ನೀನೇ ಕಾರಣ ಅಂತ ಹೇಳಿ ಧನ್ಯವಾದ ಅಂತಲೇ ಹೇಳಬೇಕಾಗುತ್ತೆ. ಹೀಗೆ ಹೇಳೋದ್ರಿಂದ ಕೂಡ ಪಾಸಿಟಿವ್ ಆಗಿ ನಿಮ್ಮ ಮೈಂಡ್ ಸೆಟ್ಟನ್ನು ಇಟ್ಕೊಳ್ಳೋದ್ರಿಂದ, ಪಾಸಿಟಿವ್ ಆಗಿ ಫೀಲ್ ಮಾಡೋದ್ರಿಂದ ನಾವು ಏನನ್ನು ಅಂದುಕೊಂಡಿರ್ತೀವಿ ಅದನ್ನು ಪಡ್ಕೋಬೋದಾಗಿರುತ್ತೆ. ಹಾಗೆ ಪ್ರತಿನಿತ್ಯ ಕೂಡ ಒಂದು 15 ನಿಮಿಷ ಮೆಡಿಟೇಷನ್ ಮಾಡಿ, ಇಲ್ಲಾಂದರೆ ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ಮೆಡಿಟೇಷನ್ನ ಮಾಡೋದ್ರಿಂದ ಕೂಡ ಪಾಸಿಟಿವ್ ಆಗಿ ಮೈಂಡ್ ಸೆಟ್ಟನ್ನು ಇಟ್ಕೋಬೋದು. ಹಾಗೆ ಪಾಸಿಟಿವ್ ಆಗಿ ನೀವು ಬೇಡಿದ್ದನ್ನು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ಪೂಜಾ ಅನುಷ್ಠಾನಗಳನ್ನು ಮಾಡ್ತೀನಿ ಅನ್ನೋರಾದರೆ, ನೀವು ವಾರಾಹಿ ತಾಯಿಯ ಫೋಟೋ ಅಥವಾ ವಿಗ್ರಹ ಅಥವಾ ಇವೆರಡೂ ಇಲ್ಲ ಅಂದರೆ ಒಂದು ಮಣ್ಣಿನ ಹಣತೆಯನ್ನು ತಗೊಂಡು ಅದಕ್ಕೆ ನೀವು ಎಣ್ಣೆಯನ್ನು ಹಾಕಿ, ಅದಕ್ಕೆ ಕಪ್ಪೆಳ್ಳನ್ನು ಹಾಕಿ ದೀಪ ಹಚ್ಚಿ ಆರಾಧನೆ ಮಾಡೋದ್ರಿಂದ ಕೂಡ ತಾಯಿಯ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೂ ಮುಂಚೆ ಮನೆಯನ್ನು ಶುದ್ಧವಾಗಿರಿಸಿ ಮನೆ ಒರೆಸುವಾಗ ಒಂದು ಇಡೀ ಕಲ್ಲುಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಅದರಿಂದ ಮನೆಯನ್ನು ಒರೆಸೋದ್ರಿಂದ ಕೂಡ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಗಳು ದೂರ ಆಗುತ್ತೆ ಅಂತಲೇ ಹೇಳಬಹುದು. ಆಗ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ನೀವು ಏನನ್ನೇ ಪೂಜೆಗಳು, ವ್ರತಗಳನ್ನು ಮಾಡಿದ್ರೂ ಕೂಡ ಅದು ಸಿದ್ಧಿಸುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಏನಿರುತ್ತೆ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಮನೆಯೆಲ್ಲ ಒರೆಸಿ ಕ್ಲೀನ್ ಆದ ನಂತರ ದೇವರ ಮುಂದೆ ಸಂಕಲ್ಪ ಮಾಡಿ ದೀಪ ಹಚ್ಚಿ, ಕಪ್ಪೆಳ್ಳನ್ನು ಹಾಕಿ ದೀಪ ಹಚ್ಚಿ, ಆವಾಗ ನಿಮ್ಮ ಆರ್ಥಿಕ ಸಂಕಷ್ಟಗಳು ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿನಿತ್ಯವೂ ಕೂಡ ಮಾಡಬಹುದು. 41 ದಿನಗಳ ಕಾಲ ಅಥವಾ 1 ಮಂಡಲದ ಕಾಲ ಮಾಡಬಹುದಾಗಿರುತ್ತೆ. 1 ಮಂಡಲ ಮಾಡ್ತೀನಿ ಅನ್ನೋರು ಕೂಡ ಮಾಡಬಹುದಾಗಿರುತ್ತೆ, ಇಲ್ಲಾಂದರೆ 21 ದಿನನಾದರೂ ಮಾಡಬಹುದಾಗಿರುತ್ತೆ. ಈ ರೀತಿಯಾಗಿ ಮಾಡ್ತಾ ಬರೋದ್ರಿಂದ ನಿಮ್ಮ ಒಂದು ಏನು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರ ಆಗಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿ ಅದರಿಂದ ಹಣಕಾಸಿನ ಅಭಿವೃದ್ಧಿ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ಏನಾದರೂ ಮಾಟಮಂತ್ರ ತೊಂದರೆಗಳಿದ್ರೂ ಕೂಡ ಅದು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಒಂದು ಮಂತ್ರ ಬಂದು ಹೀಗಿರುತ್ತೆ: ಓಂ ವಾರಾಹಿ 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 ನಮಃ. 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 ಓಂ ವಾರಾಹಿ 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 ನಮಃ.
ಓಂ ವಾರಾಹಿ 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 ನಮಃ. ಓಂ ವಾರಾಹಿ 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 ನಮಃ. ಓಂ ವಾರಾಹಿ 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 ನಮಃ. ಓಂ ವಾರಾಹಿ 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 ನಮಃ. ಓಂ ವಾರಾಹಿ 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 ನಮಃ. ಓಂ ವಾರಾಹಿ 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 ನಮಃ. ಈ ರೀತಿಯಾಗಿ 9 ಬಾರಿ, 11 ಬಾರಿ, 21 ಬಾರಿ ಅಥವಾ 108 ಬಾರಿ ಪಠಿಸ್ಬೋದಾಗಿರುತ್ತೆ ಅಥವಾ ಬರೀಬಹುದಾಗಿರುತ್ತೆ. ಬರೆಯೋದ್ರಿಂದ ಪಠಿಸೋದ್ರಿಂದ ಎರಡರಿಂದನೂ ಕೂಡ ಸಮಾನದ ಫಲಗಳನ್ನು ಪಡ್ಕೋಬಹುದಾಗಿರುತ್ತೆ. ಈ ಒಂದು ಮಂತ್ರವನ್ನು ದಕ್ಷಿಣ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕೂತು ಪಠಿಸಬಹುದಾಗಿರುತ್ತೆ. ಕಡುಕಪ್ಪು ಬಣ್ಣದ ಅಥವಾ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಕೂಡ ಹಾಕಿ ನೀವು ಧರಿಸಿ ಪಠಿಸಬಹುದಾಗಿರುತ್ತೆ. ಇಲ್ಲಾಂದರೆ ಆ ಒಂದು ಬಟ್ಟೆಯ ಆಸನದ ಮೇಲೆ ಕೂತು ಕೂಡ ಪಠಿಸೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ನಾವು ಪಡ್ಕೋಬೋದಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸಿ, ಇಲ್ಲಾಂದರೆ ರಾತ್ರಿ ಮಲಗುವಂಥ ಸಮಯದಲ್ಲಾದರೂ ಪಠಿಸಿ. ಇಲ್ಲ ಅಂದ್ರೆ ನೀವು ಪೂಜೆ ಮಾಡಿದ್ದ ಏನೋ ಒಂದು ಅನುಷ್ಠಾನ ಮಾಡಿ ಪೂಜೆ ಮಾಡಿರ್ತಿರಲ್ಲ ಆ ಒಂದು ಸಮಯದಲ್ಲಾದ್ರೂ ಪಠಿಸಬಹುದು. ತಾಯಿಗೆ ನೈವೇದ್ಯವಾಗಿ ಬೆಲ್ಲದ ಪಾನಕ ಅಥವಾ ದಾಳಿಂಬೆ ಹಣ್ಣನ್ನು ಕೂಡ ನೀವು ಅಥವಾ ಹಲಸಿನ ಹಣ್ಣನ್ನು ಕೂಡ ನೀವು ನೈವೇದ್ಯವಾಗಿ ಸಮರ್ಪಣೆ ಮಾಡಬಹುದಾಗಿರುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳು ನೋಡಬೇಕು ಅಂದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.